ಹೆವಿ ಫೇಮಸ್ಸು, 100 ವರ್ಷ ಹಳೇದು. ಬಟ್ ಗಾಂಚಲಿ ಅದಕ್ಕಿಂತ ಜಾಸ್ತಿ ಇದೆ, ಡಬಲ್ ಇದೆ ಅಂತಲೇ ಹೇಳ್ಬೋದು. ನಿನ್ನೆ ಬಂದಿದ್ದ ಕೂಡಲೇ ಬೈದೇ ಬಿಟ್ಟು ನಮಗಂತೂ. ನಾರ್ಮಲಾಗಿ ಬಂದಿದೆ ಅಂದರೆ ಹೋಗೋ ಡ್ಯಾಶ್ ಅಂತ ಅಂದ್ಬಿಟ್ಟು ಸುಮ್ಮನೆ ಹೋಗ್ಬಿಡ್ತಿದ್ದೆ ನಾನಂತೂ. ಅಲ್ಟಿಮೇಟ್. ನಮಸ್ಕಾರ, ನಾನು ಶುಭ್ರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ಗಳು. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಭಾರತ ಗೈಸ. ಭಾರತದಲ್ಲಿ ಉತ್ತರ ಪ್ರದೇಶದಲ್ಲಿ ವಾರಣಾಸಿ ಗೈಸ. ವಾರಣಾಸಿ, ಕಾಶಿ ಏನು ಗುರು ತೀರ್ಥ ಯಾತ್ರೆಗೆ ಹೋಗಿದೆ ಅಂತ ಕೇಳಿದ್ರೆ ಲೈಟಾಗಿ ನನಗೆ ಹಂಗೆ ಅನಿಸ್ಬಿಡ್ತು. ಯಾಕಂದರೆ ಊರೊಳಕ್ಕೆ ಸ್ವಲ್ಪ ಗಲೀಜು ನೋಡ್ತೀವಿ, ಸ್ವಲ್ಪ ಪೊಲ್ಯೂಷನ್ ನಾವು ನೋಡ್ತೀವಿ. ಬಟ್ ಈ ಒಂದು ಜಾಗದಲ್ಲಿ ಗಲೀಜಿದೆ, ಪೊಲ್ಯೂಷನ್ ಇದೆ, ಅದರಲ್ಲಿ ಸ್ವಲ್ಪ ಒಂದು ಚಿಕ್ಕ ಊರಿದೆ ಅಂತಲೇ ಹೇಳ್ಬೋದು. ಒಳಗೆ ಬಂದಿದ ತಕ್ಷಣ ನಿಮಗೆ ನಮ್ಮ ಬೆಂಗಳೂರು ಥರ ಹೇಳಬೇಕಂದ್ರೆ ಅವಿನಿ ರೋಡ್ ಸಂಡೇ ಬಜಾರ್ ಒಳಗೆ ಒಂದು ಊರಿರೋ ಥರ ಒಂದು ಫೀಲ್ ಬಂದ್ಬಿಡುತ್ತೆ ನಿಮಗೆ. ನಾನು ಇವಾಗ ಬಂದಿರೋಂಥ ಒಂದು ಜಾಗ ವಾರಣಾಸಿಯಲ್ಲಿ ಮಣಿಕರ್ಣಿಕಾ ಘಾಟ್ ಅನ್ನೋ ಒಂದು ಜಾಗಕ್ಕೆ ಹೋಗ್ತೀನಿ ಗಾಯ್ಸ. ಇಲ್ಲಿ ವಾರಣಾಸಿಲಿ ಒಂದಷ್ಟು ಘಾಟ್ ಇದೆ. ಮಣಿಕರ್ಣಿಕಾ ಘಾಟು, ದಶಶ್ವಮೇಧ ಘಾಟು, ಗಂಗಾ ಘಾಟು, ಹಸಿ ಘಾಟ್ ಅಂತ ಸುಮಾರು ಘಾಟ್ಗಳಿದೆ. ಅದರಲ್ಲಿ ಒಂದು ಫೇಮಸ್ ಆಗಿರುವಂಥ ಒಂದು ಘಾಟು ಮಣಿಕರ್ಣಿಕಾ ಘಾಟ್. ಇಲ್ಲಿ ನಿಮಗೆ ಹೆಣ್ಗಳನ್ನೆಲ್ಲ ಸುಡ್ತಾರೆ. ಬಟ್ ನಾನು ಅಲ್ಲೆಲ್ಲ ತೋರ್ಸಕ್ಕೆ ಬಂದು ಲೈಟಾಗಿ ಒಂದು ಶಾರ್ಟ್ಸ್ ಹಾಕ್ತೀನಿ, ನೋಡ್ಕೊಳ್ಳಿ. ಮೇಯ್ನಾಗಿ ಇಲ್ಲಿ ಬಂದಿರೋಂಥ ಒಂದು ಜಾಗ ಒಂದು ಗಲ್ಲಿ ಒಳಗೆ ಹೋಗಬೇಕು. ಇಲ್ಲಿ 100 ವರ್ಷಕ್ಕಿಂತ ಹೆಚ್ಚು ವರ್ಷಗಳಿಂದ ನಡೆಸ್ಕೊಂಡು ಬರ್ತಿರೋಂಥ ಒಂದಷ್ಟು ಜಾಗಗಳಿದೆ. ನಾನು ಸುಮಾರು ವೀಡಿಯೋಗಳಲ್ಲಿ ತೋರಿಸೋದು ಯಾವ ಥರ ಅಂದರೆ ಒಂದು ಜಾಗ ಒಂದು ವೀಡಿಯೋಗೆ ತೋರಿಸ್ತೀನಿ. ಬಟ್ ಇಲ್ಲಿ ಆ ಥರ ತೋರ್ಸೋಕ್ಕಾಗಲ್ಲ, ಹೆವಿ ಕ್ರೌಡು, ಚಿಕ್ಕ ಚಿಕ್ಕ ಗಲ್ಲಿಲಿ ಮಾಡಬೇಕು. ಸೊ ಅದಕ್ಕೋಸ್ಕರ ಒಂದು 3 ಜಾಗಗಳನ್ನ ಸಾರ್ಟ್ ಔಟ್ ಮಾಡಿಟ್ಟಿದ್ದೀವಿ. ಪ್ರತಿಯೊಂದುವೇ 100 ವರ್ಷ ಹಳೆದಾಗಿರುವಂಥ ಒಂದು ಜಾಗ. ಆ ಒಂದು ಜಾಗನ ಒಂದೇ ವಿಡಿಯೋಲಿ 3 ಜಾಗನ ತೋರಿಸ್ತೀವಿ ಗೈಸ. ಸೊ ಬನ್ನಿ ಹೋಗೋಣ. ವಾರಣಾಸಿಲಿ ನಮ್ಮ ಫಸ್ಟ್ ಇಂಪ್ರೆಷನ್, ಆ್ಯಕ್ಚುಲಿ ನಾನು ಬಂದು 2 ದಿವಸ ಆಗೋಯ್ತು. 2 ದಿವಸ ಸೆಟ್ ಆಗೋಕ್ಕೆ ನಂಗೆ ತೊಗೊಂತು. 3ನೇ ದಿವಸ ಸೆಟ್ ಆಯ್ತಾ ಅಂತ ಕೇಳಿದ್ರೆ ದೇವ್ರೊಳಗೆ ಅರ್ಥ ಆಗೋಯ್ತು ನನಗೆ ಇವ್ರು ಸೆಟ್ ಆಗಲ್ಲ ಅಂತ. ಸೊ ಅದಕ್ಕೋಸ್ಕರ ಶೂಟ್ ಮಾಡೋಣ ಅಂತ ಹೇಳಿದ್ದೀವಿ. ಬನ್ನಿ ಹೋಗೋಣ. ಜಾಗ ಅಂತೂ ಕ್ರೇಜಿ ಆಗಿದೆ ಅಂತಲೇ ಹೇಳ್ಬೋದು. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾರೆ ಲೈಕ್, ಶೇರ್, ಕಮೆಂಟು ಬರದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್, ಬನ್ನಿ ಹೋಗೋಣ. ಇಲ್ಲಿ ಮೇಲೆ ಕಾಣಿಸ್ತಿದೆ ನೋಡಿ, ಬ್ಲೂ ಲಸ್ಸಿ ಶಾಪ್. ಇದೇ ನಮ್ಮ ಸೆಕೆಂಡ್ ಜಾಗ. ಫಸ್ಟ್ ಬಂದುಬಿಟ್ರೆ ನನ್ನ ಮಗ ಕಿರ್ಚಾಡ್ತಾನೆ ಸುಮ್ಮನೆ. ಇಲ್ಲಿ ನೋಡಿ, ಹೆವಿ ಫೇಮಸ್ ಸ್ಪಾಟು. ಬೆಳಿಗ್ಗೆ ಬಂದಿದ್ವಿ, ಬೆಳಿಗ್ಗೆನೇ ಸಿಕ್ಕಾಬಡೆ ಕ್ರೌಡೆಡ್ ಪ್ಲೇಸ್ ಅಂತಲೇ ಹೇಳ್ಬೋದು ಇದನ್ನು. ನೋಡಿ, ಇದೊಂದು ಲಸ್ಸಿ ಸ್ಪಾಟು. ವೆರೈಟೀಸ್ ಆಫ್ ಲಸ್ಸಿನ ಸೆಲ್ ಮಾಡ್ತಾರೆ. ಹೆವಿ ಫೇಮಸ್ಸು, 100 ವರ್ಷ ಹಳೇದು. ಬಟ್ ಗಾಂಚಲಿ ಅದಕ್ಕಿಂತ ಜಾಸ್ತಿ ಇದೆ, ಡಬಲ್ ಇದೆ ಅಂತಲೇ ಹೇಳ್ಬೋದು. ನಿನ್ನೆ ಬಂದಿದ್ದ ಕೂಡಲೇ ಬೈದೇ ಬಿಟ್ಟು ನಮಗಂತೂ. ನಮ್ಮೂರಲ್ಲಿ ಬೈದರೆ ಸಿಟ್ಟು ಬಂದಿರೋದು, ಇಲ್ಲಿ ಬಂದರೆ ಸಿಟ್ಟು ಬರ್ತಾಯಿಲ್ಲ. ಯಾಕಂದರೆ ಭಾಷೆ ಒಂದು ದೇವರೊಳಗೆ ನನಗೆ ಹಿಂದಿ ಬರೋಲ್ಲ. ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಸೊ ಬನ್ನಿ, ನಮ್ಮ ಫಸ್ಟ್ ಸ್ಪಾಟ್, ಒಂದು ಕ್ರೇಜಿ ಸ್ಪಾಟ್, ಬೆಸ್ಟ್ ಸ್ಪಾಟ್ಗೆ ಹೋಗಿ ಯಾವ ಜಾಗ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ಮಲಾಯಿ ಅಂತೂ ಇಲ್ಲಿ ತುಂಬ ಫೇಮಸ್. ಇದೆ ನಮ್ಮ ಫಸ್ಟ್ ಶಾಪು. ಅಲ್ಲಿ ಕಾಣಿಸ್ತದೆ ನೋಡಿ, ಗೋವರ್ಧನ್ ಮಿಲ್ಕ್ ಬಹರ್ ಅಂತ. 125 ವರ್ಷ ಹಳೆ ಜಾಗ ಇದಂತೂ. ಇದರಲ್ಲಿ ನಿಮಗೆ ಈ ಮಲಾಯಿ, ಆಮೇಲೆ ಮಲಾಯಿ ರೋಲು, ಈ ಥರ ಸ್ವೀಟ್ ವೆರೈಟಿಗಳನ್ನ ಸೆಲ್ ಮಾಡ್ತಾರೆ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ಹೋಗಿ ತೊಗೊಂಡು ಹೇಗಿದೆ ಅಂತ ನೋಡೋಣ. ಭಯ್ಯ ಏಕ್ ಮಲಾಯಿ ಭಯ್ಯ ಕಪ್. हाँ मलाई ये वाला कितना रुपया? हाँ 50 रुपीस 50. ಓಕೆ ಡನ್. ನೋಡಿ, ಇದು ಫುಲ್ಲು ಬೇಷನಲ್ಲಿ ಹಾಕಿಟ್ಟಿದ್ದಾರಲ್ಲ, ಇದೇ ಮಲಾಯಿ. ಅದನ್ನು ಕ್ಲೀನಾಗಿ ಕಪ್ಗೆ ಹಾಕ್ಕೊಡ್ತಾರೆ. ಇದು ಲಿಟ್ರಲಿ ತಿನ್ನಬೇಕಾದ್ರೆ ಒಂಥರ ಐಸ್ ಕ್ರೀಮ್ ಥರ ಅನಿಸುತ್ತೆ. ಬಟ್ ಬಾಯಿ ರೆಡಿ ಒಂಥರ ನೊರೆಗುರು. ಇದು ಈ ಮೇಲ್ಗಡೆ ಉಕ್ಸಿ ಬರುತ್ತಲ್ಲ ಬಾದಾಮ್ ನೊರೆ, ಸೇಮ್ ಟು ಸೇಮ್ ಅದೇ ಥರನೇ ಬರುತ್ತೆ. ವೆಯ್ಟೇ ಇರಲ್ಲ ಇದಂತೂ. ನೀವು ಕ್ಲೀನಾಗಿ ಆಟ ಆಡ್ಬೋದು. ಇಲ್ಲಿ ನೋಡಿ ಹೇಗಿದೆ ಅಂತ. ಫುಲ್ಲು ಮೇಲ್ಗಡೆ ಬಾದಾಮ್ ಇದು ಬರುತ್ತಲ್ಲ, ಅದನ್ನೆಲ್ಲ ಫುಲ್ ಕಟ್ ಮಾಡಿಬಿಟ್ಟು ಹಾಕಿದ್ದಾರೆ. ಮೇಲ್ಗಡೆ ಅಂದರೆ ಇದು ತಿಂದ್ಬಿಟ್ಟು ಇದಾದಮೇಲೆ ಇದರಲ್ಲಿ ನಿಮಗೆ ಬಾದಾಮ್ ಹಾಲು ಹಾಕ್ತಾರೆ. ಅದನ್ನು ಹಂಗೆ ಕುಡಿಬೇಕು. ಬಟ್ ಸುಮಾರಿದೆ ಈ ವಾರಣಾಸಿ ಒಳಗೆ ಬಂದರೆ. ಈ ಐಟಮ್ ಅಂತೂ ಸುಮಾರು ಜಾಗದಲ್ಲಿ ಸಿಗುತ್ತೆ. ಬಟ್ ಈ ಜಾಗದಲ್ಲಿ ನಿಮಗೆ ಪ್ರಿಸೈಸ್ ಆಗಿ ಒಂದು ಬೆಸ್ಟ್ ಟೇಸ್ಟಲ್ಲಿ ಸಿಗುತ್ತೆ. ಅದಕ್ಕೆ ನಾನು ಅಶ್ಯೂರೆನ್ಸು. ಸೊ ಈಗ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ನೋಡಿ, ಹಂಗೇ ತಗೊಂಡು ಟೇಸ್ಟ್ ಮಾಡೋಣ. ಬಾದಾಮ್ ಹಾಲು ನೋರೆ ಲಿಟ್ರಲಿ ನಿಮಗೆ ಫೀಲ್ ಆಗುತ್ತೆ. ಎಸೆನ್ಸ್ ಫ್ಲೇವರ್ ಅಂತೂ ಕ್ಲೀನಾಗಿ ಗೊತ್ತಾಗುತ್ತೆ. ಲೈಟಾಗಿ ಕಚ್ಚಬೇಕಾದ್ರೆ ಆ ಬಾದಾಮ್ ಚಂಕ್ಸ್ ಸಿಗುತ್ತಲ್ಲ, ಒಂಥರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು.
ಬಾಯಲ್ಲಿ ಹಾಕೊಳ್ಳಿ. ಆ ನೊರೆಗೆ ಒಂಥರ ಬಾಯಿ ಉಗ್ಗುತ್ತೆ, ಅದಾದಮೇಲೆ ವಾಪಸ್ ಫುಲ್ ಆ್ಯಂಡ್ ಫುಲ್ ಡೈಲ್ಯೂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ಬೆಸ್ಟ್ ಸ್ವೀಟು. ಬಟ್ ಇಲ್ಲಿ ಬಂದರೆ ಬೆಳಗ್ಗೆ ಹಾಕ್ಕೊಂಡು ಬಾರಿಸ್ತಾ ಇರ್ತಾರೆ. ತಿಂದಾಗ ಒಂದು ಫ್ಲೇವರ್ ಇರುತ್ತೆ. ತಿಂದ್ಬಿಟ್ಟು ಸ್ವಲ್ಪ ಮುಂದಕ್ಕೆ ಹೋಗಿ ಏನು ತಿಂದ್ವಿ ಅಂತ ಕೇಳ್ತೀರಾ. ಬಿಕಾಸ್ ಏನೂ ಇಲ್ಲ ಇದರಲ್ಲಿ, ಜಸ್ಟ್ ಒಂದು ಫ್ಲೇವರಿಗೋಸ್ಕರ ಮಾತ್ರ ನಾನು ಖಾಲಿ ಮಾಡ್ಬಿಟ್ಟು ನಾನು ನಿಮಗೆ ಬಾದಾಮಲ್ಲಿ ಇಸ್ಕೊಂಡು ಸಿಗ್ತೀನಿ ರೀ. ಭಯ್ಯ ಬಾದಾಮ್ ದೂದ್ ಯಪ್ಪ ಹೆಂಗಿದೆ ನೋಡಿ, ಇದೇ ಅಲ್ಟಿಮೇಟ್ ಇಲ್ಲಂತೂ. ಬಸ್ ಭಯ್ಯ, ಓ ಮೈ ಗಾಡ್ ಹೇಗಿದೆ ನೋಡಿ. ಕೇಸರಿ ಅಂತೂ ಹೆವಿ ಹಾಕ್ಬಿಟ್ಟು ಒಂದು ಒಳ್ಳೆ ಕಲರ್ ತರಿಸ್ಬಿಟ್ಟಿದ್ದಾರೆ. ಕುಡಿಯೋಣ. ಅಲ್ಟಿಮೇಟ್. ಈ ಬಾದಾಮ್ ಹಾಲ್ಗೋಸ್ಕರ ಎಷ್ಟೆಲ್ಲ ಬೇಕಾದರೂ ಬರ್ಬೋದು. ತಿಂದು ಆ ನೊರೆ ತಿನ್ನಂಗೆ ಇರಲ್ಲ. ಈ ಬಾದಾಮ್ಗೋಸ್ಕರನೇ ವೆಯ್ಟ್ ಮಾಡಿ ನಾವು ತಿನ್ಬೇಕಂತ ಅನಿಸುತ್ತೆ. ಕಾಸ್ಟ್ 50 ರೂಪಾಯಿ. ನಾನು ಮಡಿಕೆ ಹೆಸರಿ ಒಂದು ಒಳ್ಳೆ ಜಾಗ. ಹೆಸರು ಹೇಳಿದ್ನಲ್ಲ, ಗೋವರ್ಧನ್ ಮಿಲ್ಕ್ ಬಹರ್ ಅನ್ನೋ ಒಂದು ಜಾಗ. ಮಣಿಕರ್ಣಿಕಾ ಘಾಟಿಂದ ಆಲ್ಮೋಸ್ಟ್ ಒಂದು 200 ಮೀಟರ್ಸ್ ಒಳಗೆ ಬಂದಿದ್ದ ಕೂಡಲೇ ನಿಮಗೆ ಆ ಕಡೆಯಿಂದ ಬರ್ತೀರ ಅಂದರೆ ರೈಟ್ ಸೈಡ್ಗೆ ಸಿಗುತ್ತೆ. ಒಂದು ಒಳ್ಳೆ ಜಾಗ, ಪಕ್ಕ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. ಭಯ್ಯ ಏ ವಾಲಾ ಮಲಾಯಿ ಏಕ್ ಮಲಾಯಿ ರೋಲ್. ಇದು ನೋಡಿ, ಇದನ್ನೊಂದು ಕ್ಲೀನಾಗಿ ಕಪ್ಗೆ ಹಾಕ್ತಾರೆ. एक नहीं प्लेन मलाई रोल. कितना रुपया? 40 रुपीस. 40 रुपीस. ಇದಂತೂ ವರ್ತು. ಹೇಗಿದೆ ನೋಡಿ, ಇದಂತೂ ಆರಾಮಾಗಿ 2ರಿಂದ 3 ತಿಂತೀರಾ. ಅದು ಮಲೈ ಫೇವ್ರೇಟ್ ಅಂದ್ರಂತೂ ಹೆವಿ ಬಾರಿಸ್ಬೋದು. 40 ರೂಪೀಸು. ಟೇಸ್ಟ್ ಮಾಡೋಣ. ಇಲ್ಲಿ ನೋಡಿ, ಓ ಮೈ ಗಾಡ್, ಮಲಾಯಿ ರೋಲ್ ಅದ್ಭುತ. ಇವೆಲ್ಲ ಸಿಮಿಲರ್ ಐಟಮ್ಸು. ನಮ್ಮ ಕುಂದ, ಅದಾದಮೇಲೆ ಸೈಕಲ್ ಕೋವಾ, ಅದಾದಮೇಲೆ ಕಾಶ್ಮೀರಿ ಕಲಾಕಂದು, ಮಿಲ್ಕ್ ಬೇಸ್ಡ್ ಸ್ವೀಟ್ಗಳು ಇವೆಲ್ಲ. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ನೆನ್ನೆನೇ ಬಂದು ನಾವು ಟೇಸ್ಟ್ ಮಾಡಿದ್ವಿ. ನೆನ್ನೆ ಇನ್ನೂ ಚೆನ್ನಾಗಿತ್ತು. ಬೆಳಗ್ಗೆನೇ ಬಂದವಲ್ಲ, ನೆನ್ನೆದೇ ಇಟ್ಟವ್ರಂಥ ಒಂದು ಫೀಲ್ ನನಗಂತೂ. ಟೇಸ್ಟ್ ಲೈಟಾಗಿ ಓಕೆ ಅಂತ ಅನ್ನಿಸ್ತಾ ಇದೆ ನನಗಂತೂ ಇವಾಗ. ನೀವು ಇದನ್ನು ಮಧ್ಯಾಹ್ನ ಮೇಲೆ ಬಂದು ಟ್ರೈ ಮಾಡಿ. ಫ್ರೆಶ್ ಆಗಿ ಮಾಡಿಟ್ಟಿರ್ತಾರೆ, ಒಂಥರ ಸೂಪರ್ ಆಗುತ್ತೆ. ಲಿಟ್ರಲಿ ನೆನ್ನೆ ತಿಂದಾಗಂತೂ 3 ತೊಗೊಂಡಿರ್ತೀವಲ್ವ, 3 ತೊಗೊಂಡು ಬ್ಯಾಟಿಂಗ್ ಮಾಡಿದ್ವಿ. ಓಕೆ ನೆನ್ನೆ ಮಾಡಿದ್ದು ಹಾಗೆ ತೆಗೆದಿಟ್ಟಿದ್ದಾರೆ. ಇದು ಬೆಳಗ್ಗೆ ಬಂದರೆ ತಿನ್ನೋಕೆ ಹೋಗ್ಬೇಡಿ ಇದನ್ನಂತೂ. ಓಕೆ, ಈ ಜಾಗದಲ್ಲಿ ನಾವು ಇಷ್ಟೇ ಡಿಶ್ಶು. ಸ್ವೀಟ್ ಗೈಸ್, ವಾರಣಾಸಿ ಫುಲ್ ಆ್ಯಂಡ್ ಫುಲ್ ನಿಮಗೆ ಸ್ವೀಟ್ಗೆ ಫೇಮಸ್ಸು. ಆ ಸ್ವೀಟ್ ಎಲ್ಲಿ ಫೇಮಸ್ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬಿಕಾಸ್ ಎಲ್ಲ ಕಡೆ ಈ ಕಾಮನ್ ಡಿಶಸ್ ಸಿಗುತ್ತೆ. ಒಳಗೆ ಬಂದಿದ್ದ ಕೂಡಲೇ ನಾನು ಒಂದಷ್ಟು ಐಟಮ್ಗಳನ್ನ ನೋಡಿರೋದು. ಯಾವುದಾದ್ರೆ ಈ ಬ್ರೆಡ್ ಬಜ್ಜಿಗಳು, ಈ ಮಲಾಯಿ ಕಾಮನ್ ಆಗಿ ಎಲ್ಲ ಕಡೆ ಸಿಗುತ್ತೆ. ಆದಮೇಲೆ ಪೂರಿ ಅದನ್ನು ಕಚೋಡಿ ಅಂತ ಹೇಳ್ತಾರೆ. ಕಚೋಡಿ ಮತ್ತು ಸಬ್ಜಿ ಜೊತೆಗೆ ಟ್ರೈ ಮಾಡುವಂಥ ಒಂದು ಐಟಮ್ ಎಲ್ಲ ಕಡೆ ಇಷ್ಟೇ ಕಾಮನ್ ಆಗಿ ಸಿಗೋದು. ಆ ಐಟಮ್ಗಳು ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಇದು ಮುಗೀತು. ನೆಕ್ಸ್ಟ್ ನಾವು ಆವಾಗಲೇ ಫಸ್ಟ್ ವರ್ಷನೆಲ್ಲ ಲಸ್ಸಿ ತೆಗೆದು ನನ್ನ ಮಗ ಅವನು ನಿನ್ನೆ ಒಂದು ಬೈದೇ ಬಿಡ ನಮಗೆ ಕ್ಯಾಮ್ರಾ ಮುಂದೆ. ಏನು ಅವ್ನು ಭಾಷೆ ಅರ್ಥ ಆಗಿಲ್ಲದಕ್ಕೂ ನಾವು ಸೈಲೆಂಟ್ ಆಗೋದ್ವಿ. ಈಗ ಅಲ್ಲೋಗ್ಬಿಟ್ಟು ಲಸ್ಸಿ ತೊಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಬನ್ನಿ. ಎಸ್, ಅಲ್ಲಿ ಮುಗಿಸ್ಕೊಂಡು ಆವಾಗಲೇ ಒಂದು ಹೇಳಿದ್ನಲ್ಲ, ಬ್ಲೂ ಲಸ್ಸಿ ಅಣ್ಣನ ಅಂಗಡಿಗೆ ಹೋಗ್ಬೇಕು. ಇವಾಗ ನಾವು ತಿಂದಿದ್ದ ಜಾಗ 150 ವರ್ಷ ಹಳೆಯ ಜಾಗ. ಈಗ ನಾವು ಹೋಗ್ತಿರೋ ಜಾಗ 100 ವರ್ಷಕ್ಕಿಂತ ಹಳೆಯ ಜಾಗ. ಬಟ್ ಸುಮಾರು ಜನ ಹೊಗಳ್ತಾರೆ ಆ ಲಸ್ಸಿ ಶಾಪ್ಗಂತೂ. ಬಟ್ ಮನುಷ್ಯ ಅಂತೂ ಹೆವಿ ಗರಂ ಇರ್ತಾನೆ. ಆ್ಯಂಡ್ ಇಂಗ್ಲೀಷ್ ಅಂತೂ ದೇವರಣೆಗೆ ಬರಲ್ಲ. ಹಿಂದಿ ಗೊತ್ತಾದರೆ ಮಾತ್ರ ಇಲ್ಲಿಗೆ ಬನ್ನಿ. ಯಾಕಂದರೆ ನನಗೆ ಹಿಂದಿ ಬರಲ್ಲ. ನನಗೆ ಬರೋ ಹಿಂದಿಲಿ ನಾನು ಮ್ಯಾನೇಜ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ಇದೆ ನೋಡಿ ಅಣ್ಣಂದು ಸ್ಟೋರ್ ರೂಮು, ಬ್ಲೂ ಲಸ್ಸಿ ಸ್ಟೋರ್ ರೂಮ್. ಅಲ್ಲಿ ಮಡಿಕೆಗಳು ಎಷ್ಟು ಮಡ್ಕೊಂಡು ನೋಡಿ. ಎಸ್, ಹೆವಿ ಗಲ್ಲಿಗುರು ಇಲ್ಲಂತೂ. ನಾವು ಬಂದಿರೋಂಥ ಒಂದು ಜಾಗ ಇದೆ, ಅಲ್ಲಿದೆ ನೋಡಿ ಬ್ಲೂ ಲಸ್ಸಿ. ಕಾಣಿಸ್ತಾ ಇದೆಯಾ? ಹೋಗಿ ಒಳಗೆಲ್ಲ ಹೋಗೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಜನ ಕೂತಿದ್ದಾರೆ. ನಾನು ಆಚೆನೇ ಹೋಗ್ಬಿಟ್ಟು ಒಂದು ಲಸ್ಸಿನ ಇಸ್ಕೊಬರ್ತೀನಿ. ಫಸ್ಟು ಶೂಟಲ್ಲ, ನಿನ್ನೇನೂ ಟ್ರಿಗರ್ ಆಗಿಲ್ಲ. ಇವತ್ತೇನಾದ್ರು ಅಂದ್ರೆ ಲೈಟಾಗಿ ಟ್ರಿಗರ್ ಆಗಿ ಹೋಗ್ತೀನಿ. ಅದೇ ಸ್ವಲ್ಪ ಬೇಜಾರು. ಬೇಡ ಭಯ್ಯ. एक फ्रूट लस्सी कितना रुपया भैया?
120 what you online nahi hai only cash ಇವತ್ತು ಆನ್ಲೈನ್ ಇಲ್ವಂತೆ ನಿನ್ನೆ ಇದ್ದಿದ್ದಕ್ಕಿಂತ ವರ್ಷ ನನ್ನ ಮಗ ಒಳಗೆ ಕೂತಿದ್ದ ಒಂದು ಸ್ವಲ್ಪ ಮುದಿಯಾವಂತು ಅವನು OTP ಎಲ್ಲ ಇಲ್ಲ ಸೇರು ಆನ್ಲೈನ್ ಪೇಮೆಂಟ್ ಇಲ್ಲ ಓನ್ಲಿ ಚೇಂಜ್ ಅಂತವನೇ ಕ್ಯಾಶ್ ಇದೆಯಾ ಇಲ್ಲೇ ನಿಮಗೆ ಕೇಳಿಸುತ್ತೆ ನೋಡಿ ಎಷ್ಟು ಸೌಂಡ್ ಅಂತ ಸಿಕ್ಕಾಪಟ್ಟೆ ಚಿಕ್ಕ ಗಲ್ಲಿ ಅಪ್ಪ ಇಲ್ಲಿ ನೋಡಿ ಗುರು ಎಷ್ಟು ಜನ ಬರ್ತಾವ್ರು ನೋಡಿ ಫುಲ್ ಆ್ಯಂಡ್ ಫುಲ್ಲು ಹೆವಿ ಕ್ರೌಡೆಡ್ ಪ್ಲೇಸು ಡೆಡ್ ಬಾಡಿ ಆನ್ ದ ವೇ ಫ್ರೆಶ್ ಪೀಸು ನೋಡಿದ್ರಾ ಡೆಡ್ ಬಾಡಿ ತೊಗೊಂಡೋಗ್ತಾರೆ ಹೋಗೋ ಫೋರ್ಸ್ಗೆ ನಮ್ಮನ್ನು ಹಾಕೊಂಡು ಹೋಗ್ಬಿಡ್ತಾರೆ ಅಷ್ಟು ಫಾಸ್ಟ್ ಹೋಯ್ತವ್ರು ಅವರಂತೂ एक मिक्स्ड फ्रूट लस्सी चेंज नहीं ಹೆವಿ ಕೆಟ್ಟ ಮಾತು ಬರ್ತಾ ಇದೆ 500 ಚೇಂಜು ಇಲ್ವಂತೆ एक ड्राई फ्रूट लस्सी पेमेंट मैंने खा लिया 20 रुपये और दीजिए 20 रुपीज़ और ಇಲ್ಲಿ ನಿಮಗೆ ಡ್ರೈ ಫ್ರೂಟ್ ಲಸ್ಸಿ ಸಿಗುತ್ತೆ ಮಿಕ್ಸ್ಡ್ ಫ್ರೂಟ್ ಲಸ್ಸಿ ಸಿಗುತ್ತೆ ಪ್ಲೇನ್ ಲಸ್ಸಿ ಸಿಗುತ್ತೆ ಅಂತ ಸುಮಾರು ಐಟಮ್ ಸಿಗುತ್ತೆ ನಾನು ತೊಗೊಂಡಿರೋದು ಮಿಕ್ಸ್ಡ್ ಫ್ರೂಟ್ ಲಸ್ಸಿ ಅಯ್ಯೋ ಊರಾಗುರು ಇದೊಂದು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ನಾರ್ಮಲ್ ಲಸ್ಸಿಗೆ ಫ್ರೂಟ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಂತರ ಮೇಲ್ಗಡೆ ಲೈಟಾಗಿ ರಬ್ಡಿ ಫ್ರೂಟ್ಸು ಒಂದಷ್ಟು ಐಟಮ್ಗಳನ್ನ ಹಾಕ್ಕೊಡ್ತಾರೆ ಯಾವ್ಯಾವ ಐಟಮ್ ಅಂತ ನನಗೆ ಗೊತ್ತಿಲ್ಲ ನೋಡಿ ಟೇಸ್ಟ್ ಮಾಡೋಣ ಲಸ್ಸಿ ಒಂದು ಫ್ರೆಶ್ ಲಸ್ಸಿ ಲೈಟಾಗಿ ಒಂದು ಹುಳಿ ಬಟ್ ತುಂಬ ಚೆನ್ನಾಗಿದೆ ಲೈಟಾಗಿ ಐಟಮ್ಸ್ ಎಲ್ಲ ಇರೋದಕ್ಕೋಸ್ಕರ ತಿನ್ನೋದಕ್ಕೋಸ್ಕರ ಕಚ್ಚಬೇಕಾದ್ರೆ ಆ ಒಂದು ಡಿವಿಯೇಷನ್ ಸಿಗುತ್ತಲ್ಲ ಅದೊಂಥರ ಮಜಾ ಇದೆ ಅಂತ ಹೇಳ್ತೀನಿ ಬರೀ ಲಸ್ಸಿ ಸಿಗಿದ್ರೆ ಒಂಥರ ಇರುತ್ತೆ ಬಟ್ ನಾನು ಅರ್ಜೆಂಟಲ್ಲಿ ಹೋಗಿ ತೊಗೊಬಿಟ್ಟೆ ನನ್ನ ಪರ್ಸನಲ್ ಸಜೆಷನ್ ಡ್ರೈ ಫ್ರೂಟ್ ಲಸ್ಸಿ ತೊಗೊಳ್ಳಿ ಅಲ್ಟಿಮೇಟ್ ಆಗಿರುತ್ತೆ ಟೇಸ್ಟ್ ಅಂತೂ ಗಾಂಚಲಿ ಒಂದು ಇಲ್ಲಿ ಹೆವಿ ಪೀಕಲ್ಲಿ ಇರುತ್ತೆ ಎಲ್ರಿಗೆ ಫಸ್ಟು ಭಾಷೆ ಆದಮೇಲೆ ಚೇಂಜು ಹೆವಿ ನಮ್ಮ ಎಲ್ಲನೂ ಸ್ವಲ್ಪ ದೌಲತ್ನು ಇಳಿಸ್ಬಿಟ್ಟು ಬಂದು ಇಲ್ಲಿ ಟೇಸ್ಟ್ ಮಾಡಬೇಕಂದ್ರೆ ಟೇಸ್ಟ್ ಮಾಡಿ ನಂದು ನೋಡಿ ವೀಡಿಯೋ ಮಾಡ್ಬೇಕು ನಾನು ತೋರಿಸ್ಲೇಬೇಕು ನಾನು ನಾರ್ಮಲಾಗಿ ಬಂದಿದ್ದೆ ಅಂದರೆ ಹೋಗೋ ಡ್ಯಾಶ್ ಅಂತ ಅಂದ್ಬಿಟ್ಟು ಸುಮ್ಮನೆ ಹೋಗ್ಬಿಡ್ತಿದ್ದೆ ನಾನಂತೂ ಬಟ್ ಈ ವಿಡಿಯೋಗೋಸ್ಕರ ಎಲ್ಲನೂ ಸೈಲೆಂಟ್ ಮಾಡ್ಕೊಂಡು ತಿಂತಾಯಿದ್ದೀನಿ ಬಟ್ ಏನೇ ದೌಲತ್ ಇದ್ರು ಒಂದು ಒಳ್ಳೆ ಟೇಸ್ಟೇ ಕೊಡ್ತಾ ಇದ್ದಾನೆ ಮಣಿಕಾರ್ನಿಕ ಘಾಟು ಒಳಗೆ ಒಂದು 100 ಮೀಟರ್ ಒಳಗೆ ಬಂದಿದ ತಕ್ಷಣ ಇವ್ನ ಅಂಗಡಿ ಸಿಗುತ್ತೆ ಯಾವುದೇ ಥರ ಬ್ರಾಂಚಸ್ ಎಲ್ಲ ಇವ್ರ ಹೆಸರು ಸುಮಾರು ಬ್ರಾಂಚಸ್ ಇದೆ ಬಟ್ ಡೈರೆಕ್ಟಾಗಿ ತಿನ್ಬೇಕಂದ್ರೆ ಈ ಜಾಗ ಬನ್ನಿ ಲೊಕೇಶನ್ ಪ್ರೈಸಿಂಗ್ ಡೀಟೇಲ್ಸ್ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡ್ತೀನಿ ಯಾವುದೇ ಐಟಮ್ ತೊಗೊಂಡ್ರು 120 ರೂಪಾಯಿ ಕಾಸ್ಟು ಕೊಡೋ ಕಾಸಿಗೆ 120 ರೂಪಾಯಿ ವರ್ತ ಅಂತ ಕೇಳಿದ್ರೆ ದೇವರೇ 1% ವರ್ತಿರಲ್ಲ ಬಟ್ ಹೆಸರಿಗೆ ಕೊಡೋ ಲೈಟ್ ಟೇಸ್ಟ್ಗೆ 120 ರೂಪಾಯಿ ವರ್ತು ಹಾರನ್ಗೆ ಹುಟ್ಟಿರ್ತಾರೆ ಈ ಊರಲ್ಲಂತೂ ಗೊತ್ತಾ ಬರೀ ಹಾರನ್ನು ಹೆವಿ ಸೌಂಡು ಎಲ್ಲೇ ಹೋದ್ರು ಬ್ರೌನ್ ಕಲರ್ ಪೇಂಟೇ ಹೊಡೆದಿರ್ತಾರೆ ಬಾಯಿಗೆ ಬೈ ಹೇಗಿರೋ ಬೈ ಹಿಂದಿಲಿ ಹೇಳ್ಬಿಟ್ಟು ಅಲ್ಲೆಲ್ಲಿ ಉಗ್ದು ಹೋಗಿರ್ತಾರೆ ಬಂದರೆ ಇದನ್ನು ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರ ನಾನು ಮುಗಿಸ್ಕೊಂಡು ಬೇರೆ ಜಾಗಕ್ಕೆ ಹೋಗೋಣ ಹಿಂಗೇ ನಡ್ಕೊಂಡು ಬತ್ತಿರಬೇಕಾದ್ರೆ ಈ ಒಂದು ಐಟಮ್ನ ನಾನು ನೋಡಿದೆ ಭಯ್ಯ ಚನ್ನ ಕಚೋರಿ ಏಕ್ ಪ್ಲೇಟ್ ಹಾಂ 25 ರೂಪೀಸ್ ತಗೊಂಡು ಅದನ್ನು ಮುರಿದು ಕ್ಲೀನಾಗಿ ಅದರೊಳಗೆ ಹಾಕಿ ಎಸ್ ಈ ಒಂದು ಐಟಮ್ನ ತೊಗೊಂಡಿರೋದು ಹೇಗಿದೆ ನೋಡಿ ಆ ಒಂದು ಚಿಕ್ಕ ಪೀಸ್ ಅಂತ ಹೇಳ್ತಾರಲ್ಲ ಅದೇ ಚೆನ್ನ ಕಚೋರಿ ಅಂತ ಹೇಳಿದ್ರು ಬಟ್ ಅವರು ಕಾಂಬಿನೇಷನಾಗಿ ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಇದನ್ನು ಕಚೋರಿ ಟೈಪಲ್ಲಿ ಏನೋ ಮಾಡ್ತಾ ಇದ್ದಾರೆ ಬಟ್ ಎಲ್ಲೇ ಹೋದರೂ ಇಲ್ಲಿ ಕಾಮನಾಗಿ ಕೊಡುವಂಥ ಒಂದು ಇದು ಪ್ಲೇಟು ಮಡಿಕೆ ಪಾಟೆ ಚಿಕ್ಕದಾಗಿ ಅದರಲ್ಲಿ ಕೊಡುವಂಥದ್ದು ತೆಗೆದು ಅದನ್ನ ಎಸಿದ್ದಾರೆ 25 ರೂಪೀಸ್ಗೆ ಐ ಥಿಂಕ್ ಇದು ವರ್ತ್ ಅಂತಲೇ ಹೇಳ್ಬೋದು ಟೇಸ್ಟ್ ಮಾಡೋಣ ಒಂಥರ ಡಿಫ್ರೆಂಟ್ ಇದೆ ಖಾರ ಇದೆ ಹುಳಿ ಇದೆ
ಮಿಕ್ಸ್ ಆಫ್ ಫ್ಲೇವರ್ ಗೈಸ್, ಹುಳಿ ಮತ್ತು ಖಾರ, ಅದರ ಡಾಮಿನೇಷನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಕಚೋರಿ ಟೈಪನ್ನು ಹಾಕಿರೋ ಅದ್ರ ಕ್ರಿಸ್ಪಿನೆಸ್ ಅಂತೂ ಕ್ಲೀನಾಗಿ ನಿಮಗೆ ಡಾಮಿನೇಟ್ ಮಾಡುತ್ತೆ. ಈ ಜಾಗಗಳಂತೂ ಫ್ರೀಯಾಗಂತೂ ನಿಂತ್ಕೊಳ್ಳೋಕ್ಕೆ ಆಗಲ್ಲ, ಯಾಕಂದರೆ ಹೆವಿ ಕ್ರೌಡೆಡ್ ಪ್ಲೇಸು. ಮಣಿಕರ್ಣಿಕಾ ಘಾಟಿಂದ ಆಚೆ ಬಂದಿದ್ದ ಕೂಡಲೇ ಲೆಫ್ಟ್ ತೊಗೊಂಡ್ರೆ ಅದೇ ಲೇನಲ್ಲಿ ನಿಮಗೆ ಬರುವಂಥ ಒಂದು ಜಾಗ ಇದಂತೂ. ಆ್ಯಂಡ್ ಇಲ್ಲಿಂದಾನೇ ನೀವು ದರ್ಶನಕ್ಕೆ ಹೋಗಬೇಕು, ಫ್ರೀ ದರ್ಶನಕ್ಕೆ ನನ್ನ ಪರ್ಸನಲ್ ಸಜೆಷನ್ ಬೆಳಗ್ಗೆ ಹೋಗ್ಬೇಡಿ, ಸಂಜೆ ಹೊತ್ತು ಹೋಗಿ. ಯಾಕಂದರೆ ಬೆಳಗ್ಗೆ ಹೆವಿ ಕ್ರೌಡ್ ಇರುತ್ತೆ, ಸಂಜೆ ಹೋದ್ರಂತೂ ಬೇಗ ನೀವು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಆರತಿ ಇರುತ್ತೆ, ಗಂಗಾ ಆರತಿ, ಅದು ನೋಡ್ಕೊಂಡು ನಂತರ ನೀವು ಬಂದ್ರಿ ಅಂದ್ಕೊಳ್ಳಿ, ಆರಾಮಾಗಿ ನೀವು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಆ ಗಂಗಾ ಆರತಿ ಕೂಡ ನೀವು ಬೇಗನೆ ಹೋಗಬೇಕು, 6 ಗಂಟೆಗೆ ಶುರು ಆಗುತ್ತಂದರೆ ಒಂದು 4 ಗಂಟೆ 3 ಗಂಟೆ ಹೋಗಿ ಸೆಟ್ಲ್ ಆಗ್ಬಿಟ್ರೆ ಆ ಥರ ನೋಡ್ತೀರಾ. ಲೇಟಾಗಿ ಸ್ಟಾರ್ಟ್ ಆದಮೇಲೆ ಹೋದ್ರಿ ಅಂದ್ಕೊಳ್ಳಿ, ಹಿಂದಕ್ಕೆ ನಿಂತ್ಕೋಬೇಕು, ಗಂಗಾ ಆರತಿ ಮಾಡ್ತಾ ಇದ್ರೆ ಏನು ಮಾಡ್ತೀರಾ ಅಂತ ನಿಮ್ಗೆ ಕಣ್ಣಿಗೆ ಕಾಣಲ್ಲ. ಸೊ ಇದು ನನ್ನ ಪರ್ಸನಲ್ ಸಜೆಷನ್ನು. ಈ ಜಾಗದ ಬಗ್ಗೆ ಹೇಳ್ಬೇಕಂದ್ರೆ ಇದು ಸ್ಟ್ರೀಟ್ ಫುಡ್ ಗೈಸ್. ಎಷ್ಟು ವರ್ಷ ಆಯ್ತು ಏನಂತ ಗೊತ್ತಿಲ್ಲ, ಹೆವಿ ಇದ್ದಾರೆ ಇಲ್ಲಂತೂ, ಬಟ್ ಒಂದು ಡಿಫ್ರೆಂಟಾಗಿ ಕಾಣಿಸ್ತು. ಸೊ ತೋರಿಸ್ಬೇಕಂತ ಈ ಒಂದು ವಿಡಿಯೋ. ನಾನು ಇದನ್ನು ಮುಗಿಸ್ಕೋತೀನಿ. 2 ಸ್ವೀಟು 1 ಖಾರ ತಿಂದೆ, ಕ್ಲೀನಾಗಿ ಒಂದು ಬ್ಯಾಲೆನ್ಸಿಂಗ್ ಆಗಿರುತ್ತೆ ಅಂತ ಹೇಳ್ತೀನಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಗೈಸ್. ನೋಡ್ತಾ ಇದ್ರೆ KFC ಇದು ಕನ್ನಡ ಫುಡ್ ಚಾನಲ್ ಅಂದರು. ಇನ್ನೂ ಹೆಚ್ಚು ವಾರಣಾಸಿ ನಾರ್ತ್ ಇಂಡಿಯಾ ಟ್ರಿಪ್ಸ್ ಕಂಟೆಂಟ್ಸ್ ಬರುತ್ತೆ. ಸೊ ಸಪೋರ್ಟ್ ಮಾಡಿ, ತುಂಬ ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಟಾಡಾ ಬಾಯ್.